ಮಂದಿ ಕೊಂದುದುದ ತಿನ್ನಲಲ್ಲದು ಹುಲಿ, ತಿಂದುಳಿದ ಎಂದಲವ ತಿಂದು ಬದುಕುವುದು ಹಂದಿ. ಬದುಕಿದರೆ ಬದುಕೊಂದು ದಿನ ಹೆಬ್ಬುಲಿಯಾಗಿ, ಹಂದಿಯಾಗದಿರು ಮರಳಸಿದ್ದ. ಸಿದ್ದಯ್ಯ ಪುರಾಣಿಕರು ತಮ್ಮ ಈ ವಚನದಲ್ಲಿ ಹುಲಿಯ ಮತ್ತು ಹಂದಿಯ ಬದುಕಿನ ಶೈಲಿಯನ್ನು ಚಿತ್ರಿಸುತ್ತಾ ಮನುಷ್ಯ ಹೇಗಿರಬೇಕು ಎಂಬುದನ್ನು ಹೇಳುತ್ತಾರೆ. ಹುಲಿಯು ಎಷ್ಟೇ ಹಸಿದಿದ್ದರೂ ಸಹ ಇನ್ನೊಬ್ಬರು ಕೊಂದುದನ್ನು, ಇನ್ನೊಬ್ಬರ ಎಂಜಲನ್ನು ತಿಂದು ಬದುಕುವ ಮನಸ್ಸು ಮಾಡುವುದಿಲ್ಲ. ಅದು ಸ್ವತಂತ್ರವಾಗಿ ಬೇಟೆಯಾಡಿಯೇ ತನ್ನ ಆಹಾರವನ್ನು ಗಳಿಸಿಕೊಳ್ಳುತ್ತದೆ. ಅದರಂತೆ ಮನುಷ್ಯನು ಸಹ ಸ್ವತಂತ್ರವಾಗಿ ದುಡಿದು ತಿನ್ನುವ, ಇನ್ನೊಬ್ಬರ ಎಂಜಲಿಗೆ ಆಸೆ ಪಡದವ ರೀತಿಯೊಳಗಡೆ ಬದುಕಬೇಕು. ಹುಲಿಯ ಸ್ವಾಭಿಮಾನದಂತೆ ಮನುಷ್ಯನ ಸ್ವಾಭಿಮಾನವಿರಬೇಕು. ಮುಂದುವರೆದು, ಹಂದಿಯು ಇನ್ನೊಬ್ಬರು ತಿಂದು ಉಳಿದ ಎಂಜಲವನ್ನೇ ಅದು ಯಾವ ಜಾಗದಲ್ಲಾಕಿದರೂ, ಅದನ್ನು ಎಲ್ಲಾಕಿದರೂ ಹುಡುಕಿ ತಿನ್ನುವ ಹಾಗೆ ಮನುಷ್ಯನ ಜೀವನವಾಗಬಾರದು. ಬದುಕಿದರೆ ಬದುಕೊಂದು ದಿನ ಹೆಬ್ಬುಲಿಯಾಗಿ. ಆ ಹುಲಿಯ ಸ್ವಾಭಿಮಾನ, ಬದುಕಿನ ದೃಢತೆ ಯಾವ ರೀತಿಯಾಗಿದೆಯೋ ಅದೇ ರೀತಿಯಾಗಿ ಮನುಷ್ಯನ ಸ್ವಾಭಿಮಾನದಿಂದ ಬದುಕಬೇಕೆಂಬ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಬೇಕು. ಹಂದಿಯಾಗಿರಬೇಡ. ಯಾವ ಜಾಗದಲ್ಲಿ ಯಾರಾಕಿದರೂ, ಯಾವ ಸಂದರ್ಭದಲ್ಲಿ ಹಾಕಿದರೂ, ಅದು ಅಳಸಿದ್ದೋ ಬಿಸಿದೋ, ಅದು ಒಳ್ಳೆಯದೋ ಕೆಟ್ಟದ್ದೋ ವಿಚಾರ ಮಾಡದೆ, ಅದು ಗಟಾರದಲ್ಲಿ ಹಾಕಿದರೂ ತಿಪ್ಪೆಯಲ್ಲಾಕಿದರೂ ಯಾವುದೇ ವ್ಯತ್ಯಾಸವಿಲ್ಲದೆ ಹುಡುಕಿ ತಿನ್ನುವ ಹಂದಿಯಂತೆ ಆಗಬೇಡ ಎಂದು ಮನುಷ್ಯನಿಗೆ ಸೂಚ್ಯವಾಗಿ ಸಿದ್ದಯ್ಯ ಪುರಾಣಿಕರು ಈ ವಚನದ ಮುಖಾಂತರ ಹೇಳುತ್ತಾರೆ.